ಆತ್ಮೀಯ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ. ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಭಾರತ ದೇಶದ ಷೇರು ಮಾರುಕಟ್ಟೆಯ ಮಾಹಿತಿ. ಭಾರತದ ಆರ್ಥಿಕ ರಾಜಧಾನಿ ಆಗಿರುವ ಮುಂಬೈ ನಗರದಲ್ಲಿ ದಲಾಲ್ ಸ್ಟ್ರೀಟ್ನಲ್ಲಿರುವ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ BSE ಇಂದು ಜಾಗತಿಕ ಮಟ್ಟದಲ್ಲಿ ಮುಂಚೂಣಿಯಲ್ಲಿರುವ ಈ ಬೃಹತ್ ಷೇರು ಮಾರುಕಟ್ಟೆ ಆಗಿತ್ತು. ಇದು ಅಧಿಕೃತವಾಗಿ ಆರಂಭವಾಗಿತ್ತು. ಇದರ ಹಿನ್ನೆಲೆ, ಇದರ ವ್ಯಾವಹಾರಿಕ ಪದ್ಧತಿ, ದೇಶದ ಆರ್ಥಿಕತೆಗೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜಿನ ವಿಚಾರಗಳು ಎಲ್ಲ ಮಾಹಿತಿಯನ್ನು ತಮ್ಮ ಜೊತೆ ನಾನು ಹಂಚಿಕೊಡ್ತಾ ಇದ್ದೀನಿ. ಈ ಒಂದು ಪ್ರಚಲಿತ ಘಟನೆಯ ಮಾಹಿತಿಯನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ವೀಕ್ಷಣೆ ಮಾಡಿ. ಫಸ್ಟ್ ಟೈಮ್ ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ ವೀಕ್ಷಣೆ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ ಆಲ್ ಅಂತಕ್ಕಂಥ ಆಪ್ಷನ್ಸ್ ಆಯ್ಕೆ ಮಾಡಿಕೊಳ್ಳಿ. ನಾನು ಕೊಡ್ತಕ್ಕಂಥ ನೇಮಕಾತಿ ಪ್ರಕಟಣೆಗಳು, ಪ್ರಚಲಿತ ಘಟನೆಗಳ ಮಾಹಿತಿಗಳು, ಇತರ ಎಲ್ಲ ಪಾಠಗಳ ಧ್ವನಿಮುದ್ರಣ ವಿಡಿಯೋಗಳು ತಮಗೆ ನೋಟಿಫಿಕೇಶನ್ ಮೂಲಕ ಲಭ್ಯವಾಗುತ್ತವೆ. ಮಾಹಿತಿಯನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ವೀಕ್ಷಣೆ ಮಾಡಿ. ಮಾಹಿತಿ ಕುರಿತು ಏನಾದರೂ ಅನಿಸಿಕೆ ಅಭಿಪ್ರಾಯಗಳು ಇತ್ತು ಅಂದರೆ ಕಮೆಂಟ್ ಮೂಲಕವಾಗಿ ಫೀಡ್ಬ್ಯಾಕ್ ಕೊಡ್ಬೋದಾಗಿತ್ತು. ಬನ್ನಿ, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಥವಾ BSE ಇದರ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಭಾರತದ ಆರ್ಥಿಕ ರಾಜಧಾನಿಯಾದ ಮುಂಬೈ ನಗರದ ದಲಾಲ್ ಸ್ಟ್ರೀಟ್ನಲ್ಲಿರುವ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅರ್ಥಾತ್ BSE ಇಂದು ಜಾಗತಿಕ ಮಟ್ಟದಲ್ಲಿ ಮುಂಚೂಣಿಯಲ್ಲಿರುವ ಷೇರು ಮಾರುಕಟ್ಟೆ ಆಗಿತ್ತು. ಇದು ಅಧಿಕೃತವಾಗಿ ಕ್ರಿಸ್ತಶಕ 1875 ಜುಲೈ 9ರಂದು ಆ ದಿನದಂದು ದಿ ನೇಟಿವ್ ಶೇರ್ ಆ್ಯಂಡ್ ಸ್ಟಾಕ್ ಬ್ರೋಕರ್ಸ್ ಅಸೋಸಿಯೇಷನ್ ಎಂಬ ಹೆಸರಿನಲ್ಲಿ ಏಷ್ಯಾದ ಮೊದಲ ಅಧಿಕೃತ ಷೇರು ಮಾರುಕಟ್ಟೆಯಾಗಿ ಈ ಸಂಸ್ಥೆಯು ಜನ್ಮ ತಾಳಿತು. ಬ್ರಿಟಿಷರ ಆಳ್ವಿಕೆಯ ಕಾಲದಲ್ಲಿಯೇ ಸಂಪೂರ್ಣವಾಗಿ ಭಾರತೀಯರಿಂದಲೇ ಸ್ಥಾಪಿಸಲ್ಪಟ್ಟಂತಹ ಈ ಸಂಸ್ಥೆ ಭಾರತೀಯ ಆರ್ಥಿಕ ವ್ಯವಸ್ಥೆಗೆ ಹೊಸ ದಿಕ್ಕನ್ನು ನೀಡಿತು. 1850ರ ದಶಕದಲ್ಲಿ ಸುಮಾರು 4-5 ಜನ ಗುಜರಾತಿ ಮತ್ತು ಪಾರ್ಸಿ ಉದ್ಯಮಿಗಳು ಮುಂಬೈ ಟೌನ್ ಹಾಲಿನ ಎದುರಿಗಿದ್ದ ವಿಶಾಲವಾದ ಆಲದ ಮರದ ಕೆಳಗೆ ಷೇರುಗಳ ವ್ಯಾಪಾರಗಳನ್ನು ಪ್ರಾರಂಭಿಸಿದರು. ಕಾಲಕ್ರಮೇಣವಾಗಿ ಹೂಡಿಕೆದಾರರ ಮತ್ತು ದಲ್ಲಾಳಿಗಳ ಸಂಖ್ಯೆ ಹೆಚ್ಚಾಗುತ್ತಾ ಹೋದಂತೆ ಅವರು ಒಂದು ಮರದಿಂದ ಮತ್ತೊಂದು ಮರಕ್ಕೆ ತಮ್ಮ ವ್ಯಾಪಾರದ ಜಾಗವನ್ನು ಬದಲಾಯಿಸಬೇಕಾಯಿತು. ಅಂತಿಮವಾಗಿ ಕ್ರಿಸ್ತಶಕ 1874ರಲ್ಲಿ ಎಲ್ಲ ದಲ್ಲಾಳಿಗಳಿಗೂ ಒಂದು ಶಾಶ್ವತ ಜಾಗದ ಅಗತ್ಯವಿದೆ ಎಂದು ಮನಗಂಡು ಒಂದು ಅಧಿಕೃತ ಸಂಘಟನೆಯನ್ನು ರೂಪಿಸಲು ನಿರ್ಧರಿಸಲಾಯಿತು. ಇದರ ಫಲವಾಗಿಯೇ 1875ರಲ್ಲಿ ಪ್ರೇಮ್ಚಂದ್ ರಾಯ್ಚಂದ್ ಸೇರಿದಂತೆ ಪ್ರಮುಖ ಭಾರತೀಯ ಉದ್ಯಮಿಗಳ ನೇತೃತ್ವದಲ್ಲಿ ಈ ಸಂಘವು ನೋಂದಣಿ ಆಯಿತು. ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಎಂಬ ಸ್ಥಾಪನೆಯು ಭಾರತದ ಕೈಗಾರಿಕಾ ಕ್ರಾಂತಿಗೆ ಭದ್ರ ಬುನಾದಿ ಆಯಿತು. ಈ ಕಾಲದಲ್ಲಿ ಬ್ರಿಟಿಷರ ಸರ್ಕಾರ ಮತ್ತು ವಿದೇಶಿ ಬ್ಯಾಂಕುಗಳು ಭಾರತೀಯ ಉದ್ಯಮಿಗಳಿಗೆ ಸುಲಭವಾಗಿ ಸಾಲ ನೀಡುತ್ತಿರಲಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ BSE ಭಾರತೀಯ ಸ್ಟಾಕ್ ಎಕ್ಸ್ಚೇಂಜ್ ಭಾರತೀಯ ಕಂಪನಿಗಳಿಗೆ ಸಾರ್ವಜನಿಕರಿಂದ ನೇರವಾಗಿ ಬಂಡವಾಳವನ್ನು ಕ್ರೋಢೀಕರಿಸಲು ವೇದಿಕೆಯನ್ನು ಒದಗಿಸಿಕೊಟ್ಟರು. ಸ್ವತಂತ್ರ ಭಾರತದ ನಂತರವೂ BSE ತನ್ನ ಪ್ರಾಮುಖ್ಯತೆಯನ್ನು ಉಳಿಸಿಕೊಂಡು ಬೆಳೆಯುತ್ತಲೇ ಸಾಗಿತು. 1957ರಲ್ಲಿ ಭಾರತ ಸರ್ಕಾರವು ಜಾರಿಗೆ ತಂದ ಸೆಕ್ಯೂರಿಟಿ ಕಾಂಟ್ರಾಕ್ಟ್ ರೆಗ್ಯುಲೇಷನ್ ಆಕ್ಟ್ ಅಡಿಯಲ್ಲಿ ದೇಶದ ಮೊದಲ ಅಂಗೀಕೃತ ಷೇರು ಮಾರುಕಟ್ಟೆಯಾಗಿ BSE ಮಾನ್ಯತೆಯನ್ನು ಪಡೆದುಕೊಂಡಿತು. ತದನಂತರ 1986ರಲ್ಲಿ ಭಾರತೀಯ ಷೇರು ಮಾರುಕಟ್ಟೆಯ ಏರಿಳಿತಗಳನ್ನು ಅಳೆಯಲು ಸೆನ್ಸೆಕ್ಸ್ ಎಂಬ ಸೂಚ್ಯಂಕವನ್ನು BSE ಪರಿಚಯಿಸಿತು. ಇಂದು ಬಾಂಬೆ ಷೇರು ಮಾರುಕಟ್ಟೆ ಸಂಸ್ಥೆ ಜಾಗತಿಕವಾಗಿ ಅತಿ ಹೆಚ್ಚು ಬಂಡವಾಳವನ್ನು ವ್ಯವಹರಿಸುವಂತಹ ಸಂಸ್ಥೆಯಾಗಿ ಅತಿ ಹೆಚ್ಚು ಭಾರತೀಯರು ಬಾಂಬೆ ಷೇರು ಮಾರುಕಟ್ಟೆಯ ಜೊತೆಗೆ ದೈನಂದಿನ ಚಟುವಟಿಕೆಗಳನ್ನು ನಿರ್ವಹಿಸಿಕೊಂಡು ಹೋಗುತ್ತಿದ್ದು, ಇಂತಹ ಷೇರು ಮಾರುಕಟ್ಟೆ ಸಂಸ್ಥೆ ಭಾರತದಲ್ಲಿ ಇರುವುದು ಹೆಮ್ಮೆಯ ಸಂಗತಿ ಆಗಿದೆ. ಇಂತಹ ಸಂಸ್ಥೆ 9 ಜುಲೈ 1875ರಲ್ಲಿ ಸ್ಥಾಪನೆಯಾಗಿ ಇಂದಿಗೂ ಸಹ ತನ್ನ ನಿರಂತರವಾದ ಆರ್ಥಿಕ ಚಟುವಟಿಕೆಗಳನ್ನು ನಿರ್ವಹಿಸುವಂತಹ ಸಂಸ್ಥೆಯಾಗಿ ಬೆಳೆದು ನಿಂತಿದೆ. ವೀಕ್ಷಕರೇ, ಈ ಒಂದು ಬಾಂಬೆ ಷೇರು ಮಾರುಕಟ್ಟೆಯ ಕುರಿತಾದಂತಹ
ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕವಾಗಿ ಫೀಡ್ಬ್ಯಾಕ್ ಕೊಡ್ಬೋದಾಗಿತ್ತು. ಮತ್ತಷ್ಟು ಮಗದಷ್ಟು ಮಾಹಿತಿಗಳೊಂದಿಗೆ ತಮ್ಮನ್ನು ಭೇಟಿ ಆಗ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.